ಪ್ರಮೋಷನ್ ನನ್ ಮ್ಯಾಟರ್ ಬಂದ್ರೆ ಪ್ರಮೋಷನ್ ದುಡ್ಡು ನಾನ್ ತಿಂದಿಲ್ಲ. ಅವಳು ನಮ್ಮ ಮನೇಲಿ ಇದ್ದಾಗ ಪ್ರಮೋಷನ್ ನಾನೇನೋ ಇದ್ದೋ ಅದನ್ನ ಎತ್ಕೊಂಡು ನನ್ ಅವಳು ಏನೈತೆ ಅದನ್ನ ಕೊಟ್ಟಿ ಮಾಡಿದೀನಿ. ಪ್ರಮೋಷನ್ ಎಲ್ಲ ನನಗ್ ಬಂದಿರೋ ಪ್ರಮೋಷನ್ ಅದ್ರಲ್ಲಿ ನಾನ್ 50 ಕೊಟ್ಟಿದೀನಿ. ನನಗ್ ಬಂದಿರೋ ಪ್ರಮೋಷನ್ ಅವಳಲ್ಲಿ ಯಾವ್ದೇ ಪ್ರಮೋಷನ್ ಬಂದಿರೋದು ಕೂಡ ನಾನು ಎತ್ಕೊಂಡಿಲ್ಲ. ಅವಳಿಗೆ ಬರೋದು ಇಲ್ಲ ಪ್ರಮೋಷನ್. ಓಕೆನಾ, ಅವಳಿಗೆ ಯಾವ್ದೇ ತರ ಪ್ರಮೋಷನ್ ಬಂದಿಲ್ಲ. ಪ್ರಮೋಷನ್ ಬಂದಿರೋ ಡೀಟೇಲ್ ಕೊಟ್ಬಿಡ್ಲಿ, ನಾನು ಇವಾಗಲೇ ಏನೈತೆ ಅದನ್ನ ಮಾತ್ರ. ಅವ್ರ ಪ್ರಮೋಷನ್ ಅವಳಿಗೆ ಬಂದಿದೆ ಅಂದ್ರೆ ಅವಳಿಗೆ ಡೈರೆಕ್ಟ್ ಆಗಿ ಕಾಸು ಹಾಕ್ತಾರೆ. ಇವಾಗ ನೀವು ನನ್ನ ಕಾಂಟೆಂಟ್ ಮಾಡಿದ್ರೆ ನನಗೆ ಕಾಸು ಹಾಕ್ತೀರಾ, ಇವನು ಕಾಂಟೆಂಟ್ ಮಾಡಿ ಇವನು ಕಾಸು ಹಾಕ್ತೀರಾ, ಮತ್ತೆ ನಿಮಗೆ ಗೊತ್ತಾಗೋದು. ಅಲ್ಲ, ಒಂದು ಕ್ವಶನ್, ಏನ್ ಅರ್ನ್ ಮಾಡ್ಬೋದು ಒಂದ್ ತಿಂಗಳಿಗೆ? ಕಿಪಿ ಅವ್ರ ಆಗಿರ್ಬೋದು, ನೀವು ಇದು ಪ್ರಮೋಷನ್. ನಾನು ಯೂಟ್ಯೂಬ್ ಇನ್ನು ಓಪನ್ ಮಾಡಿಲ್ಲ. ಯೂಟ್ಯೂಬ್ ಇಲ್ಲ, ಈ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಇನ್ಸ್ಟಾದು ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಅರ್ನ್ ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಮಿನಿಮಮ್ ಫಾಲೋವರ್ಸ್ ಮಂತ್ಲಿ 30K 20K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರೋರು ಮಂತ್ಲಿ ಒಂದು 10 to 15K ಅರ್ನ್ ಮಾಡ್ತಾರೆ. ಅಂಡ್ ಜಾಸ್ತಿ ಇರೋ ಜಾಸ್ತಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು 1 lakh ನಿಮ್ದು ನೀವ್ ಎಷ್ಟ್ ಮಾಡ್ತೀರಾ? 1 lakh ಇರೋರು ನನ್ ಬಂದು ನನ್ ಚಾರ್ಜ್ ಬಂದು ಒಂದ್ ವಿಡಿಯೋಗೆ 5 to 10K 15K ಅಲ್ಲಿ ಗಂಟ ಚಾರ್ಜ್ ಮಾಡ್ತಾರೆ. ಯಾವ ತರ ಬ್ರಾಂಡ್ ಕೊಲಾಬರೇಷನ್ಸ್ ಬರುತ್ತೆ ಅದ್ರ ಮೇಲೆ ಇರುತ್ತೆ. ಅಂಡ್ ಅವಳು ಬಂದು 3K 2K 1K ಅಷ್ಟಕ್ಕೆಲ್ಲ ಮಾಡ್ತಾರೆ. ಅಲ್ಲ, ಒಂದ್ ಅರೌಂಡ್ ಒಂದ್ ಮಂತ್ಲಿ ಏನೇ ಮಾಡಿದ್ರು ಒಂದ್ ಅವರೇಜ್ ತಗೋರಿ ಎಷ್ಟು ನೀವು ಅರ್ನ್ ಮಾಡ್ತೀರಾ ಒಂದ್ ಮಂತ್? ಸರ್ ಮಂತ್ಲಿ ಬಂದು ನಾನು ಒಂದು 20-30 ನಾನು 1 to 3 ಪ್ರಮೋಷನ್ ಅಷ್ಟೇ. ಅದು ಬಿಟ್ಟು ನಾನು ಬರೀ ವಿಡಿಯೋಸ್ ಅಷ್ಟೇ. 30K ಅರ್ನ್ ಮಾಡ್ತೀರಾ? 30K ಕಿಪಿ ಸೇಮ್ ಆಗಿರುತ್ತೆ. ಸೇಮ್ ಯೂಟ್ಯೂಬ್ ಇಂದಾನೆ ಒಂದು 15K ಬರುತ್ತೆ. ಅಂಡ್ ಇನ್ಸ್ಟಾದಲ್ಲಿ ಬಂದು 3K ಆ ತರ ಬರ್ತವೆ. ಓಕೆ, ನಿಮ್ಮ ಬೇಸಿಕಲಿ ನೀವೇನು ನೀವು ಜಾಬ್ ಮಾಡ್ತಿದ್ರೆ ಓದ್ತಾ ಇದ್ರೆ? ಸರ್ ಬಜಾಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಬಿಟ್ಟು ನಾನು ಟ್ರಾವೆಲ್ಸ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೆ. ITI ಕಂಪ್ಲೀಟ್ ಆಗಿತ್ತು, ಬಿಟ್ಟೆ. ಅಂಡ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಜಾಜ್ ಅಲ್ಲಿ ಹೆಸರು ಬಂದಾಗ ನಂದು ಫೀಲ್ಡ್ ವರ್ಕ್ ಇತ್ತು. ಮ್ಯಾನೇಜರ್ ಆಗಿ ಫೀಲ್ಡ್ ವರ್ಕ್ ಮಾಡಿ ಕೆಲಸ ಮಾಡಿಸ್ಬೇಕಿತ್ತು. ಆ ಟೈಮ್ ಅಲ್ಲಿ ಈ ತರ ಹೆಸರು ಇವಳು ಹೋದ್ ಸತಿನೂ ಅಷ್ಟೇ ನನ್ನ ಹೆಸರೇ ಇರ್ಲಿಲ್ಲ, ನಾನು ಏನು ಮಾಡಿಲ್ಲ, ಬರೀ ಕಾನ್ಫರೆನ್ಸ್ ಹಾಕಿದ್ದಕ್ಕೆ ನನ್ನೇ ಅಲ್ಲಿ ತಪ್ಪನ್ ಮಾಡಿದ್ರೆ. ಈ ಸತಿ ಇವ್ರು ಬ್ರೇಕಪ್ ಆದಾಗಲ್ಲ ನನ್ನ ಮಧ್ಯದಲ್ಲಿ ಎಳಿತಾರೆ. ನಂದು ಅಲ್ಲಿ ತಪ್ಪೇ ಇರಲ್ಲ, ಮಧ್ಯದಲ್ಲಿ ನನ್ನ ಇನ್ಕ್ಲೂಡ್. ಇವಾಗ ಮುತ್ತುದು ಮತ್ತೆ ಕಿಪ್ಪಿದು ತಾನೆ, ಆದ್ರೆ ಅವ್ರ ಕಾಲ್ ಅಲ್ಲಿ ಅವ್ರು ಇಬ್ರು ಮಾತಾಡ್ಬೇಕು, ಮಧ್ಯದಲ್ಲಿ ದಚ್ಚು ಇನ್ಕ್ಲೂಡ್ ಆಗಿ ಹೇಳ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತು ನೀವ್ ಹೇಳೋ ಪ್ರಕಾರ ಲಾಸ್ಟ್ ಟೈಮ್ ಅದು ವೈರಲ್ ಆಗಿತ್ತು, ದಚ್ಚು ಇದು ನ್ಯಾಯನ ಅಂತ ನಿಮ್ಗೆ ಕೇಳ್ತಿದ್ರು. ಹಂಗಾರೆ ಈ ಸಲ ನಿಮ್ಗೆ ಅದು ಇದಾಗ್ತಿದೆ, ಈ ಸಲಿನೂ ಕೂಡ ದಚ್ಚು ನ್ಯಾಯನ ಅಂತ ನಿಮ್ಗೆ ಬರ್ತಾ ಇದೆಯಾ? ಈ ಸತಿನೂ ಅಷ್ಟೇ, ನಾನೇ ತಪ್ಪು ಮಾಡಿಲ್ಲ. ಇವ್ರು ಬೇಕಪ್ ಮಧ್ಯೆ ನಾನು ಹೋಗಿಲ್ಲ ಅಂದ್ರೂ ಕೂಡ ನನ್ನ ಮಧ್ಯದಲ್ಲಿ ಎಳಿತಿದ್ದಾಳೆ ಅವಳು. ನನ್ನ ಹೆಸರು ಬಾಯಿಗೆ ಬರುತ್ತೆ, ಮಧ್ಯದಲ್ಲಿ ಎಳಿಯೋದು ಅಷ್ಟೇ. ಓಕೆ. ಅಂಡ್ ನನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ಈ ತರ ಎಲ್ಲ ರೋಡಲ್ಲಿ ಹೋಗ ನೋಡ್ಕೊಂಡು ನಗೋದು ಆ ತರ ಮಾಡೋದು. ಅಂಡ್ ಬ್ಯಾಡ್ ಕಮೆಂಟ್ಸ್ ಗಳ ಹೆವಿ ಆಗ್ತಿದೆ. ತಪ್ಪಾರ್ದಾಯ್ತು ಜನ ಅದನ್ನ ನೋಡಲ್ಲ, ಸಿಂಪತಿ ತಗೊಂಡು ಅಂತ ಹತ್ಬಿಟ್ರೆ ಅದನ್ನೇ ಇವ್ರು ಅಳ್ತಾ ಉಳ್ದೇ ತಪ್ಪಿಲ್ಲ ಅವಂದೇ ತಪ್ಪು ಅಂತ ಅಂದ್ಬಿಡ್ತಾರೆ. ತಪ್ಪೇನಿದೆ ಅದನ್ನ ನೋಡ್ ಮಾತಾಡ್ಬೇಕು ಜನಗಳು. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಸುಮ್ನೆ ಬ್ಯಾಡ್ ಕಮೆಂಟ್ ಹಾಕೋದಲ್ಲ. ಅಂಡ್ ಟ್ರೋಲರ್ಸ್ ಅಂತೂ ನನ್ಗೆ ಖುಷಿ ಇದೆ, ಟ್ರೋಲರ್ಸ್ ಯಾರು ಕೂಡ ಕೆಟ್ಟದಾಗ ಟ್ರೋಲ್ ಮಾಡ್ತಾ ಇಲ್ಲ, ತಪ್ಪಾರಿದೆ ಅಂಡ್ ನೋಡಿ ಮಾಡ್ತಾ ಇದೆ. ಸುಮ್ನೆ ಸಿಂಪಲ್ ಚಿಕ್ಕ ಟ್ರೋಲರ್ಸ್ ಎಲ್ಲ ಸುಮ್ನೆ ಮಾಡ್ಕೋತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ. ಖಂಡಿತ ನೀವ್ ಹೇಳೋದು ಒಂದು ಇದೆ, ನಮ್ ಕಡೆಯಿಂದ ತಪ್ಪಿಲ್ಲ ಎಲ್ಲ ಹೇಳ್ತಾ ಇದ್ದೀರಾ. ಒಂದು ನೋಡಿ, ಈಗ ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಮೆಂಟ್ಸ್ ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್ ಅಲ್ಲ, ಬರ್ತಾ ಇರೋ ಕಮೆಂಟ್ಸ್ ಒಪಿನಿಯನ್. ಏನ್ ಎಲ್ಲಿ ಯಾವ್ದು ನೋಡಿದ್ರು ಇಲ್ಲ ಕಿಪಿ ಮುತ್ತು ದರ್ಶನ್ ನಿಮ್ದೇ ಇರುತ್ತೆ. ಕಾಂಟ್ರವರ್ಸಿ ಮಾಡ್ತಾನೆ ಇರ್ತೀರಾ, ಮಾಡ್ಕಂತಾನೆ ಹೋಗ್ತಾ ಇರ್ತೀರಾ. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ವಾ? ಸರ್ ನನ್ನ ಬಿಟ್ಕೊಳ್ಳಿ ಬೇಕಾದ್ರೆ, ನನ್ನ ಮಧ್ಯದಲ್ಲಿ ಯಾಕೆ ಇಳಿತಾ ಇದ್ದಾಳೆ ಅವಳು? ಇನ್ಕ್ಲೂಡ್ ಆಗಿ ಹುಡುಗಿ ಇವಾಗ ಲವರ್ಸ್ ಕತೆ ನೋಡ್ಕೊಂಡು ಲವರ್ಸ್ ಮಾಡ್ಕೊಡ್ಬೇಕು, ಮಧ್ಯದಲ್ಲಿ ನನ್ನೇನು ಕೇಳಿತಾ ಇದ್ದಾರೆ? ನೀವು ಇವ್ರಿಗೂ ಕ್ಲೋಸ್ ಅವ್ರಿಗೂ ಕ್ಲೋಸ್ ಅಂತ? ಇಬ್ರು ಕ್ಲೋಸ್ ಅಂತ ಇಬ್ರು ಫ್ರೆಂಡ್ ಆಗಿದ್ದಾರೆ. ಆಸ್ ಎ ಫ್ರೆಂಡ್ ಏನಕ್ಕೆ ಮಧ್ಯದಲ್ಲಿ? ನಿಮ್ದು ಯಾವ್ದು ಇದ್ರಲ್ಲಿ ಇದಿಲ್ಲ, ಏನಿಲ್ಲ ಸರ್, ಏನಂದ್ರೂ ಏನಿಲ್ಲ. ಮಧ್ಯದಲ್ಲಿ ಹೋಸತಿನೂ ಅಷ್ಟೇ, ಬರೀ ಫ್ರೆಂಡ್ ಆದವನು ಇವಾಗ ಅವ್ಳ ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಕಾನ್ಫರೆನ್ಸ್ ಹಾಕು ಅಂತ ಹೇಳಿದಕ್ಕೆ ಹಾಕೊಟ್ಟಿದೀನಿ. ಬರೀ ಕಾನ್ಫರೆನ್ಸ್ ಹಾಕಿದ್ದಕ್ಕೇನೆ ನನ್ನೇ ಕಳ್ಳ ಮಾಡ್ಬಿಟ್ರು ಅಲ್ಲಿ ಹೋಸತಿನೂ ಕೂಡ. ಬರೀ ಕಾನ್ಫರೆನ್ಸ್ ಹಾಕಿ ಈ ಸತಿ ನಾನು ಏನೂ ಮಾಡಿಲ್ಲ, ಅವಳು 2 ತಿಂಗಳು ಮಾತಾಡಿಲ್ಲ. ಅಂಡ್ ಅವಳೇ ನನಗ್ ಬೈದಿದ್ದಕ್ಕೆ ಅದಕ್ಕೆ ನಾನು ಸ್ಟ್ಯಾಂಡ್ ತಗೋತಾ ಇದೀನಿ ಹೊರತು ಈ ಸತಿನೂ ಏನು ಇಲ್ಲ, ನಾನು ಮಾತಾಡಿಲ್ಲ. ಅದ್ರ ಮಧ್ಯದಲ್ಲಿ ನನ್ನ ಹೆಸರು ತಗೊಂಡು ಬೈದಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈ ಸತಿ ಏನು ಮಾತಾಡಿಲ್ಲ, 2 ತಿಂಗಳು ಏನು ಅವಳ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ, ಎಲ್ಲಾದ್ರೂ ಬ್ಲಾಕ್ ಅಲ್ಲಿ ಇದ್ವಿ. ಅಂಡ್ ಸುಮ್ನೆ ನನ್ನ ಹೆಸರು ಎತ್ಕೊಂಡಿರೋದಕ್ಕೆ ನಾನು ಮಾತಾಡಿದೀನಿ ಹೊರತು ಈ ಸತಿನೂ ಅಷ್ಟೇ ಸುಮ್ನೆ ನನ್ನ ಹೆಸರು ಎತ್ತಾನೆ ಇದ್ದಾಳೆ. ಓಕೆ. ಇನ್ನ ಮುತ್ತು ಬೇಸಿಕಲಿ ನೀವ್ ಏನ್ ಮಾಡ್ತೀರಾ, ವರ್ಕ್ ಮಾಡ್ತಿದ್ರೆ? ನೀವೇನು ಬಂದ್ಬಿಟ್ಟು ಕಾಂಟ್ರಾಕ್ಟರ್. ಏನ್ ಕಾಂಟ್ರಾಕ್ಟರ್? ಬಿಲ್ಡಿಂಗ್ ಈ ತರ ಕಾಂಟ್ರಾಕ್ಟರ್, ಕನ್ಸ್ಟ್ರಕ್ಷನ್. ಮತ್ತೆ ಓದಿರೋದು ಡಿಗ್ರಿ ಡ್ರಾಫ್ಟೆಡ್ ನಾನು. ಅಲ್ಲ, ಎಷ್ಟು ಅರ್ನ್ ಮಾಡ್ತೀರಾ ಅಂತ? ಅಂದ್ರೆ ನಾನು ಅರ್ನ್ ಎಲ್ಲ ಮಾಡಲ್ಲ, ನಾನು ಇದ್ರಲ್ಲಿ ಪ್ರಮೋಷನ್ ಮೇಲೆ ನಂಗೆ ಇಂಟ್ರೆಸ್ಟ್ ಅಲ್ಲ. ಪ್ರಮೋಷನ್ ಅಲ್ಲ, ನಿಮ್ ದುಡಿಯೋ ಕನ್ಸ್ಟ್ರಕ್ಷನ್ ಫೀಲ್ಡ್ ಇನ್ಕಮ್ ಬಂದ್ಬಿಟ್ಟು 30,000 ನನಗೆ. ಓಕೆ. ಅಲ್ಲ, ನೀವಲ್ಲಿ ಕನ್ಸ್ಟ್ರಕ್ಷನ್ ಮಾಡೋರ ನೀವೇ ವರ್ಕರ್? ಅಂದ್ರೆ ನಮ್ ಡ್ಯಾಡಿ ಮಾಡ್ತೇನೆ, ಅವ್ರ ಜೊತೆ ಹೋಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್. ಇವಾಗ ನೀವೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಇವಾಗ ನಾವೇ ಕಂಟಿನ್ಯೂ. ಎಲ್ಲಿ ಅವ್ರು? ನೀವು ಮೈಸೂರು ಅವರು. ಮೈಸೂರು. ನಿಮಗೂ ಕಿಪ್ಪಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಪರಿಚಯ, ಏನು ಮನೆ ಕಡೆ ಅಕ್ಕಪಕ್ಕ ಊರು ಏನಲ್ಲ? ಓಕೆ. ಏನ್ ಅನ್ಸುತ್ತೆ ಇವಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ, ಏನ್ ಅನ್ಸುತ್ತೆ ಇವಾಗ? ನನ್ಗೇನು ಅಂತಲ್ಲ, ತಪ್ಪಿರೋದೇ ಅವ್ರದ್ದು. ಮೇನ್ ಬಂದ್ಬಿಟ್ಟು ತಪ್ಪಿರೋದೇ ಅವ್ರದ್ದು, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಓಕೆ. ಇದ್ರಲ್ಲಿ ನನ್ ಬಂದ್ಬಿಟ್ಟು ನಂದು ಏನು ತಪ್ಪೇ ಇಲ್ಲ. ಫಸ್ಟ್ ಅವರೇ ತೆಗ್ದಿದ್ದು, ಇವಾಗ ನಾನೇ ಹೆಣ್ ಮಾಡ್ತಿರೋದು. ಇವಾಗ ಫಸ್ಟ್ ಅವ್ರು ತಪ್ಪಿಲ್ಲ, ನಾನೇನಕ್ ಬೈತಿದ್ದೆ? ಗೇ ಅಂದಿದ್ರೆ ನಮ್ಗೆ ಇವಾಗ ಹೊರಗಡೆ ಹೋಗ್ತಿದಾರೆ ಗೇ ಅಂತ ಕರೀತಾರೆ, ನಂಗೆ ಎಷ್ಟು ಅವಮಾನ ಆಗಲ್ಲ. ಫಸ್ಟ್ ಅವ್ರು ಹೇಳಿದ್ರು ಅಂತ. ಫಸ್ಟ್ ಅವರು ನೆನ್ನೆ ಇದ್ರಲ್ಲಿ ನೋಡಿದಿರ ಅನ್ಸುತ್ತೆ, ಅವರು ಇಲ್ಲ ನಾನು ಮಿಸ್ ಆಗಿ ಹೇಳ್ದೆ, ಅವೆರಡು ಪದ ಮಿಸ್ ಆಗಿ ನಾವು ಅಷ್ಟೇ ಮಿಸ್ ಆಗಿ ಅಂದ್ಬಿಟ್ಟು ನಾವು ಬಿಟ್ಬಿಡಿ, ಇವಾಗ ಅವ್ರು ಬಿಟ್ಬಿಡ್ಬೋದಲ್ವಾ? ನಾವು ಮಿಸ್ ಆಗಿ ಹೇಳಿದೀವಿ. 1 hour ಕಾಲ್ ರೆಕಾರ್ಡ್ ಇರೋದು,
ಹೋಗಿ 1 hour ಮಿಸ್ ಅಲ್ಲಿ ಮಾತಾಡಕ್ ಕಾಲ್ ರೆಕಾರ್ಡ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೌದು ನಾನು ಯಾವ್ದೋ ಇದ್ರಲ್ಲಿ ಇದ್ದೆ ಮಾತಾಗಿ ಹಾಗಾದ್ರೆ 1 hour ನಾವು ಮಿಸ್ ಆಗಿ ಏನಾರ ಮಾತಾಡ್ತೀವಿ ಬಿಟ್ಬಿಡಿ. ಇವಾಗ ಏನಕ್ಕೆ ಇದು ಕೇಸ್ ಆಗ್ಬೇಕು, ಏನು ಕಂಪ್ಲೇಂಟ್ ಆಗ್ಬೇಕು? ಪೊಲೀಸ್ ಅವ್ರು ಇವಾಗ ಅವಳು ಹೇಳಿದಾಳೆ ತಾನೆ ಈ ಮಾತು ಬೇಕೇ ಬೇಕು ಇಂಪಾರ್ಟೆಂಟ್ ಅಲ್ಲಿ. ಪೊಲೀಸ್ ಅವ್ರಿಗೆ ಈ ವಿಡಿಯೋ ಪೊಲೀಸ್ ಸ್ಟೇಷನ್ ಆ ಸ್ಟೇಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಕಂಪ್ಲೇಂಟ್ ಅವಳು ಈ ಮಾತು ಹೇಳಿದ್ರು ಅವರು ಹೇಳೇ ಇಲ್ಲ ಮಿಸ್ ಆಗಿ ಹೇಳಿದೀನಿ ಅಂತ ಅವಳು ಅದ್ರಲ್ಲಿ ಹೇಳ್ತಾನೆ ಇಲ್ಲ. ಏನು ಅವಳು ಗೇ ಅಂದಿರೋ ಪದ ಹೇಳ್ತಾನೆ, ಅವಳು ತಪ್ಪನ್ನು ಎಲ್ಲೂ ತೋರ್ಸ್ಕೊತಾನೆ ಇಲ್ಲ. ಜನದ ಮಧ್ಯೆ ಆಗ್ಲಿ ಎಲ್ಲಿ ಆದ್ರೂ ಅವಳು ತಪ್ಪು ಮಾಡ್ತಾ ಇದಾರೆ ಅವಳು ಒಳ್ಳೆ. ಹಂಗಂದ್ರೆ ಅವಳು ಮಿಸ್ ಆಗಿ 1 hour ಮಾತಾಡಿದಾಳಲ್ಲ, ಕೆಟ್ಟದಾಗಿ ನಮ್ ಬಗ್ಗೆ 1 hour ಮಾತಾಡಿದಾರೆ. ಮತ್ತೆ ಆ 1 hour ಮಾಫಿ ಮಾಡ್ಬಿಟ್ಟು ನಾವು ಒಂದ್ 10 ಸೆಕೆಂಡ್ ಮಾತಾಡಿರೋದು, 10 ಸೆಕೆಂಡ್ ಮಾತಾಡಿದ್ರು ಮಾಫಿ ಮಾಡ್ಬಿಡಿ, ಇನ್ನು 1 hour ಮಾಫಿ ಮಾಡಿ ಇನ್ನೇನೈತೆ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.